ರಾಜ್ಯದಲ್ಲಿ ಬೈ ಎಲೆಕ್ಷನ್ ಭರಾಟೆ ಜೋರಾಗ್ತಾ ಇದೆ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಈಗಲೇ ಶೀತಲ ಸಮರ ಆರಂಭ ಆಗಿದೆ. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ವರ್ಸಸ್ ಲಿಂಗಾಯತ ಸಮುದಾಯ ಅನ್ನುವಂತಹ ಪರಿಸ್ಥಿತಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಇಲ್ಲಿ ಈಗ ಉಪಚುನಾವಣೆ ನಡಿಬೇಕು. ಅದಕ್ಕಿಂತ ಪೂರ್ವದಲ್ಲಿಯೇ ಟಿಕೆಟ್ ಯಾರಿಗೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಾರಿ ಪೈಪೋಟಿ ನಡೀತಾ ಇದೆ. ಮುಸ್ಲಿಂ ಲಿಂಗಾಯತ ಸಮುದಾಯದ ನಡುವೆ ಫೈಟ್ ಜೋರಾಗ್ತಾ ಇದೆ. ಉಪಚುನಾವಣೆ ಘೋಷಣೆಗೂ ಮುನ್ನವೇ ಈ ಪೈಪೋಟಿ. ಟಿಕೆಟ್ಗೆ ಬೇಡಿಕೆ ಇಟ್ಟಿರೋದು ಲಿಂಗಾಯತ ಸಮುದಾಯ. ಯಾಕಂದರೆ 4 ಬಾರಿ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಟ್ಟರು, ಒಂದು ಸಾರಿನೂ ಗೆಲ್ಲಿಲ್ಲ. ಈ ಸಾರಿ ಲಿಂಗಾಯತರಿಗೆ ಟಿಕೆಟ್ ಕೊಡಿ ಅಂತ ಇವರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಪಟ್ಟು ಏನಂತಂದರೆ ಬೇರೆ ಯಾರು ಸೋತೇ ಇಲ್ವಾ, ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಾಗೂ ಈ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಹೀಗಾಗಿ ನಮಗೆ ಟಿಕೆಟ್ ಕೊಡಬೇಕು ಅಂತ ಈ ಸಮುದಾಯ ಆಗ್ರಹಿಸ್ತಾ ಇದೆ. ಲೋಕಸಭಾ ಚುನಾವಣೆ ಬಳಿಕ 3 ಉಪಚುನಾವಣೆಗಳು ಬರ್ತಾ ಇದ್ದಾವೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆಗೆ ಕಮಿಟಿಯನ್ನು ಮಾಡಲಾಗಿದೆ. ಶಿಗ್ಗಾವಿ ಕ್ಷೇತ್ರದ ಕಮಿಟಿಯ ಉಸ್ತುವಾರಿಯನ್ನು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ವಹಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಮಾತನಾಡೋಣ. ಸರ್, ಶಿಗ್ಗಾವಿ, ಸೊಂಡೂರು, ಚನ್ನಪಟ್ಟಣ 3 ಕ್ಷೇತ್ರಗಳು ಬರ್ತಾ ಇದ್ದಾವೆ. ಪ್ರಮುಖವಾಗಿ ಶಿಗ್ಗಾವಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡೋಕ್ಕೆ ತಮಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ಯಾವಾಗ ಮೀಟಿಂಗ್ ಮಾಡ್ತೀರಿ? ಶಿಗ್ಗಾಂವ್ ಕ್ಷೇತ್ರಕ್ಕೆ ಭೇಟಿ ಕೊಡ್ತೇನೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಯಲ್ಲಿ, ಪರಾಜಿತ ಅಭ್ಯರ್ಥಿಗಳ ಜೊತೆಯಲ್ಲಿ, ಆ ಭಾಗದ ಎಲ್ಲ ಹಿರಿಯ ಮುಖಂಡರ ಜೊತೆಯಲ್ಲಿ, ಕಾರ್ಯಕರ್ತರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ತಿಳಿದುಕೊಂಡು ವರಿಷ್ಠರಿಗೆ ಯಾರಿಗೆ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತೇವೆ. ಸರ್, 4 ಬಾರಿಯಿಂದ ಕ್ಷೇತ್ರ ಕೈ ತಪ್ಪಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಬಾರಿ ಗೆಲ್ಲಬೇಕಾದಂಥ ಸಂದರ್ಭದಲ್ಲಿ 100% ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸ್ತದೆ. ಸರ್, ಮುಸ್ಲಿಂ ಸಮುದಾಯಕ್ಕೆ ಸತತವಾಗಿ ಟಿಕೆಟ್ ಕೊಟ್ಕೊಂಡು ಬಂದಿದ್ರಿ. ಈ ಸರಿ ಏನಾದ್ರು ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆಯಾ? ನೋಡಿ, ಈ ಹೊತ್ತಿನಲ್ಲಿ ಯಾರಿಗೆ ಟಿಕೆಟ್ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಟಿಕೆಟ್ ಅಂತಿಮವಾಗಿ ತೀರ್ಮಾನ ಮಾಡುವಂಥದ್ದು ವರಿಷ್ಠರು. ಈಗ ನನ್ನ ಅಭಿಪ್ರಾಯ ಏನಿದೆ, ನಾವು ಹೋಗಿ ಇವತ್ತು ಅಲ್ಲಿ ಕಾರ್ಯಕರ್ತರು ಏನು ಹೇಳ್ತಾರೆ, ಮುಖಂಡರುಗಳು ಏನು ಹೇಳ್ತಾರೆ, ಅವೆಲ್ಲ ಅವರ ಅನಿಸಿಕೆಗಳು ವರಿಷ್ಠ ಗಮನಕ್ಕೆ ತರ್ತೀವಿ. ಅದಾದಮೇಲೆ ವರಿಷ್ಠರು ಯಾರಿಗೆ ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಶೀಘ್ರವಾಗಿ ಇರುವಂಥ ಮತದಾರರು ಅಲ್ಪಸಂಖ್ಯಾತರ ಮುಂಚೆಯಿಂದ ಇದ್ದಾರೆ. ಸೊ ಮುಂಚೆಯಿಂದ ಕೊಟ್ಟಿದ್ದಾರೆ, ಈಗ ಅವ್ರು ಕೊಟ್ಟರೆ ಒಳ್ಳೆಯದು. ಮತ್ತೆ ಯಾಕಂದ್ರೆ ಚೇಂಜ್ ಮಾಡೋದು ಅವಶ್ಯಕತೆ ಇದೆ ಅಂತ ಅವ್ರಿಗೆಲ್ಲ ನ್ಯಾಯ ಒದಗಿಸ್ಬೇಕಲ್ಲ. ಸೋತಿರಬಹುದು, ಬೇರೆಯವ್ರೆಲ್ಲರೂ ಸೋತಿದ್ದಾರೆ, ಅವರಷ್ಟೇ ಸೋತಿಲ್ಲ. ಬೇರೆ ಪ್ರಬಲ ಸಮುದಾಯಗಳು, OBC ಸಮುದಾಯಗಳು ಸೋತಿದೆ, ಅವರು ಕೊಟ್ಟಾಗ ಕಂಟಿನ್ಯೂ ಆಗಿ ಸೋತಿದ್ದಾರೆ.